ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಇವತ್ತಿನ ಬ್ಲೌಸ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಮಾಡ್ತಿರುವಂಥ ಡಿಸೈನು ತುಂಬ ಬ್ಲೌಸ್ಗಳು ಮಾಡಿಕೊಟ್ಟಿದ್ದೀನಿ. ತುಂಬ ಜನ ಇದೇ ಡಿಸೈನ್ನ ಇಷ್ಟಪಡ್ತಾರೆ. ಅಮೌಂಟ್ ಮಾತ್ರ ಜಾಸ್ತಿ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಬಂದಂಥ ಕಸ್ಟಮರ್ ಎಲ್ಲ ಜಾಸ್ತಿ ಅಮೌಂಟ್ ಅಂತಲೇ ಹೇಳ್ತಾರೆ. ನಾನು ತಗೊಳ್ಳೋಂಥ ಅಮೌಂಟು ನಾನು ತಿಳಿದ ಮಟ್ಟಿಗೆ ಕಡಿಮೆ ಅಮೌಂಟೇ ತಗೋತೀನಿ. ಏಕೆಂದರೆ ತುಂಬ ವೀಡಿಯೋಸ್ ಅದೆಲ್ಲ ನೋಡ್ತೀನಿ, ತುಂಬ ಟೈಲರ್ಸ್ಗಳನ್ನ ನೋಡಿದ್ದೀನಿ. ಅವರೆಲ್ಲರಿಗಿಂತ ನನ್ನ ಇದಕ್ಕೆ ನಾನು ತಗೊಳ್ಳೋಂಥ ಅಮೌಂಟು ಕಡಿಮೆ ಅಂತಲೇ ಹೇಳ್ತೀನಿ. ವರ್ಕಿಗೆ ನಾನು ತಗೊಳ್ಳೋಂಥ ಅಮೌಂಟು ಕಡಿಮೆನೇ. ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿ ಕೊಡ್ತೀವಿ, ಕೆಲಸನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕಡಿಮೆ ಅಮೌಂಟ್ನೇ ತಗೋತೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ತುಂಬ ಜನ ಹೇಳ್ತಿದ್ದೀರ ಮಿಷಿನ್ ವರ್ಕ್ ಮಾಡೋದಲ್ವಾ, ಎಷ್ಟು ಬೇಕಾಗ್ಬಿಡುತ್ತೆ ಅಂದರೆ, ಅವ್ರಿಗೇನೋ ಸುಮ್ಮನೆ ಈ ಥರ ಒಂದು ಸಿಸ್ಟಮಲ್ಲಿ ಸೆಟ್ ಮಾಡಿದ ತಕ್ಷಣ ಆಗಿಬಿಡುತ್ತೆ, ಪ್ರಿಂಟ್ ಮಾಡಿಬಿಡುತ್ತಲ್ಲ, ಆ ರೀತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಅದನ್ನು ವರ್ಕ್ ಮಾಡ್ಕೋಬೇಕು ಅಂದರೆ ತುಂಬ ಸಮಯ ಬೇಕಾಗುತ್ತೆ ನಮಗೆ. ಇವಾಗ ನಾನು ಏನು ತೋರಿಸ್ದೆ ಆ ಡಿಸೈನ್ನ ನಮ್ಗೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ಒಂದು ದಿನ ಸಾಕಾಗಲಿಲ್ಲ, ಒಂದೂವರೆ ದಿನ ಬೇಕಾಯಿತು ನನಗೆ ಅದನ್ನು ವರ್ಕ್ ಮಾಡ್ಕೊಳ್ಳೋಕ್ಕೆ. ಅಷ್ಟು ಸಮಯ ಇದೆ. ಒಂದು ಸ್ಲೀವ್ಸಿಗೆ 3.5 ಗಂಟೆ ಟೈಮ್ ಇದೆ. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ. ಒಂದು ಸ್ಲೀವ್ಸಿಗೆ 3.5 ಅಂದರೆ 2 ಸ್ಲೀವ್ಸಿಗೆ 7 ಗಂಟೆ ಟೈಮು ಅದು ಸ್ಲೀವ್ಸಿಗೆ ವರ್ಕ್ಗೆ ಬೇಕು. ಇನ್ನು ಬ್ಯಾಕು ಫ್ರಂಟ್ ಎಲ್ಲ ವರ್ಕ್ ಮಾಡ್ಕೋಬೇಕು ಅಂದರೆ ಎಷ್ಟು ಸಮಯ ಬೇಕಾಗುತ್ತೆ. ಅದ್ರ ಮಧ್ಯ ದಾರ ಎಲ್ಲ ಕಟ್ಟಾಗೋದು ಆಗ್ಬೋದು, ಫ್ರೇಮಿಗೆ ಫಿಟ್ ಮಾಡೋದಾಗ್ಬೋದು, ಎಲ್ಲ ತುಂಬ ಸಮಯನೇ ಬೇಕಾಗುತ್ತೆ ಅಂತ ಹೇಳ್ತೀನಿ. ಇವೆರಡೂ ಕೂಡ ಎಂಗೇಜ್ಮೆಂಟಿಗೆ ಕೊಟ್ಟಂಥ ಬ್ಲೌಸ್ಗಳು. ನಾನು ಅದ್ರ ಬಗ್ಗೆ ಎಲ್ಲ ಮಿಷಿನ್ ಬಗ್ಗೆ ಎಲ್ಲ ತುಂಬ ವೀಡಿಯೋಸ್ನ ಮಾಡಾಕಿದ್ದೀನಿ. ಬೇಕು ಅನ್ನೋಗಿ ಅದ್ರ ಬಗ್ಗೆ ಎಲ್ಲ ತುಂಬ ವೀಡಿಯೋಸ್ನ ಮಾಡಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ತುಂಬ ಜನ ನಾವು ತೊಗೋಬೇಕು ಅಂದ್ಕೊಂಡಿದ್ದೀವಿ, ಹೆಲ್ಪ್ ಆಗುತ್ತೆ ವಿಡಿಯೋ ಮಾಡಾಕಿ ಅಂತ ಹೇಳ್ತಿದ್ರಿ. ಅದ್ರ ಬಗ್ಗೆ ಇನ್ನೂ ಸಾಧ್ಯ ಆದರೆ ಮುಂದೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ಇವಾಗ ಒಂದು ಎಂಗೇಜ್ಮೆಂಟಿಗೆ ಅಂತ ಬ್ಲೌಸ್ನ ಕೊಟ್ಟಿದ್ರು ಈ ಕಸ್ಟಮರು. ನನಗೆ ಕೊಟ್ಟಂಥ ಸಮಯ ಇವರು 2 ದಿನ ಅಷ್ಟೇ ಟೈಮ್ನ ಕೊಟ್ಟಿದ್ದು. ನಾವು ಆದಷ್ಟು ಕೂಡ ವರ್ಕ್ನ ಮಾಡಿಕೊಂಡ್ರೆ ಸ್ಟಿಚ್ಚಿಂಗಿಗೆ ಸಮಯ ಜಾಸ್ತಿ ಬೇಕಾಗಲ್ಲ ನಮಗೆ. 1 ರಿಂದ 1.5 ಗಂಟೆ ಟೈಮ್ ಆದರೆ ಸಾಕು, ಸ್ಟಿಚ್ ಮಾಡ್ಕೋತೀವಿ. ವರ್ಕ್ಗೆ ತುಂಬ ಸಮಯ ಬೇಕಾಗುತ್ತೆ. ಇವಾಗ ಯಾವುದೇ ರೀತಿ ಡಿಸೈನ್ ಮಾಡಿದ್ರು ಕೂಡ ಒಂದು ಬ್ಯಾಕ್ ಡಿಸೈನ್ನ ಮಾಡ್ಕೋತೀವಿ ಅಂದರೆ 1.5 ಗಂಟೆ ಟೈಮ್ ಆದರೂ ಇರುತ್ತೆ. ಯಾವುದೇ ರೀತಿ ಸಿಂಪಲ್ ಡಿಸೈನ್ ಆದರೂ ಕೂಡ 1.5 ಗಂಟೆ ಟೈಮ್ ಇರುತ್ತೆ ಬ್ಯಾಕ್ ನೆಕ್ಕಿಗೆ ವರ್ಕ್ ಮಾಡ್ಕೊಳ್ಳೋದಕ್ಕೆ. ಅದ್ರ ಮಧ್ಯೆ ಫ್ರಂಟ್ ನೆಕ್ಕು, ಸ್ಲೀವ್ಸಿಗೆ, 2 ಸ್ಲೀವ್ಸಿಗೆ ಈ ಥರದ್ದೆಲ್ಲ ವರ್ಕ್ ಮಾಡ್ಕೋಬೇಕು ಅಂದರೆ ನಮಗೆ ಇಲ್ಲ ಅಂದರೂ ಒಂದು 5 ರಿಂದ 6 ಗಂಟೆ ಟೈಮ್ ತಗೊಳುತ್ತೆ ಇದು ಒಂದು ಬ್ಲೌಸ್ನ ವರ್ಕ್ ಮಾಡ್ಕೊಳ್ಳೋದಕ್ಕೆ. ಕೆಲವೊಂದು ಸಿಂಪಲ್ ಇರುತ್ತೆ, ಕೆಲವೊಂದು ಗ್ರ್ಯಾಂಡ್ ಇರುತ್ತೆ, ಕೆಲವೊಂದು ಸಿಂಪಲ್ ಇದ್ರೂ ಟೈಮಿಂಗ್ ಜಾಸ್ತಿ ಇರುತ್ತೆ. ಈ ರೀತಿ ಎಲ್ಲ ಇರುತ್ತೆ. ಅದನ್ನು ನೋಡ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ. ಈ ಕಸ್ಟಮರು ನನಗೆ ಕೊಟ್ಟಿದ್ದು ಕಡಿಮೆ ಸಮಯ ಆದರೂ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಹೇಳಿದ್ರು. ತುಂಬಾ ಖುಷಿಪಟ್ಟರು. ಎಂಗೇಜ್ಮೆಂಟಿಗೆ ಬಂದಂಥವರು ಕೂಡ 2 ದಿನದಲ್ಲೇ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ದೀರಾ, ಚೆನ್ನಾಗಿದೆ, ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಒಂದಕ್ಕೆ ಬೋಟ್ ನೆಕ್ಕಲ್ಲಿ ಇವಾಗ ಏನು ತೋರಿಸ್ತೆ, ಬೋಟ್ ನೆಕ್ಕಲ್ಲಿ ನಾರ್ಮಲ್ ಆಗಿ ಬೇಬಿ ಕುಚ್ಚು ಹಾಕಿದ್ದೀನಿ, ಒಂದೊಂದು ಬೀಡ್ಸ್ ಹಾಕಿ ಕುಚ್ಚು ಕಟ್ಟಿದ್ದೀನಿ. ಇದು ಕೂಡ ಬೇಬಿ ಕುಚ್ಚು, ಒಂದೊಂದು ಬೀಡ್ಸ್ ಹಾಕಿದ್ದೀನಿ. ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಬೇರೆ ಬೇರೆ ರೀತಿ ಬೀಡ್ಸ್ನ ಹಾಕಿ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಮತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಒಂದು ಹುಡುಗನ ಮನೆ ಕಡೆಯವ್ರದ್ದು, ಒಂದು ಹುಡುಗಿ ಮನೆ ಕಡೆಯವ್ರದ್ದು. ಎರಡಕ್ಕೂ ಕೂಡ ನಿಮ್ಗೆ ಇಷ್ಟ ಆಗೋ ರೀತಿಯೇ ಮಾಡಿ. ಆದರೆ ಒಂದು ಗ್ರ್ಯಾಂಡು, ಒಂದು ಸಿಂಪಲ್ ಇರಲಿ ಅಂತ ಹೇಳಿದರು. ಹಾಗಾಗಿ ಇದೊಂದು ಗ್ರ್ಯಾಂಡ್ ಇರಲಿ ಅಂತೇಳಿ ಸ್ಲೀವ್ಸಿಗೆ ಈ ರೀತಿ ಲೈನ್ಸ್ ಬರೋ ರೀತಿ ವರ್ಕ್ ಮಾಡಿದೆ. ಒಂದಕ್ಕೆ ಆವಾಗಲೇ ತೋರಿಸ್ದಾಗೆ ಬೋಟ್ ನೆಕ್ಕಲ್ಲಿ ವರ್ಕ್ ಮಾಡಿದೆ. 2 ರೀತಿ ಇರುತ್ತೆ. ಏಕೆಂದರೆ ಒಂದು ಬೋಟ್ ನೆಕ್, ಒಂದು ನಾರ್ಮಲ್ ನೆಕ್ 2 ಆಗುತ್ತೆ. ಫೋಟೋಶೂಟ್ ಎಲ್ಲ ಮಾಡ್ತಿರ್ತಾರೆ. ಈಗ ಯಾವುದೇ ರೀತಿ ಸಿಂಪಲ್ ಎಂಗೇಜ್ಮೆಂಟು, ಹೂ ಮುಡ್ಸೋ ಶಾಸ್ತ್ರ ಆದ್ರೂ ಕೂಡ ಸಿಂಪಲಾಗಿ ಒಂದು ಫೋಟೋಶೂಟ್ ಅನ್ನೋದು ಇದ್ದೇ ಇರುತ್ತೆ. ಫೋಟೋ ಎಲ್ಲದರಲ್ಲೂ ತೆಗಿತಿರ್ತಾರೆ. ಹಾಗಾಗಿ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿರಲಿ, ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಯೋಚನೆ ಮಾಡಿ ಈ ರೀತಿಯಾಗಿ ಡಿಸೈನ್ ಮಾಡಿದೆ. ಕಸ್ಟಮರ್ ಅಂತೂ ನಿಜವಾಗ್ಲೂ ತುಂಬಾ ಖುಷಿಪಟ್ಟರು. ಕಡಿಮೆ ಸಮಯ ಕೊಟ್ಟರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀರ ಅಂತ. ಈ ವಿಡಿಯೋನ ಆಲ್ರೆಡಿ ಎಡಿಟ್ ಮಾಡಿ ಹಾಕಿದೆ. ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಇನ್ನೊಂದು ಪ್ರಾಬ್ಲಮ್ ಆಗಿ ಡಿಲೀಟ್ ಆಗಿಬಿಡ್ತು. ಹಾಗಾಗಿ ಮತ್ತೆ ಇದನ್ನು ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಪೂರ್ತಿಯಾಗಿ ನೋಡಿ ಈ ವಿಡಿಯೋನ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲ ಡಿಸೈನ್ಸು ಕೂಡ ಹೊಸ ಡಿಸೈನ್ಸ್ ಅಂತ ಹೇಳ್ಬೋದು. ಇದಕ್ಕೆ ಎಲ್ಲದರಿಂದ ಸೇರಿಸಿ ನಾನು ಇವಾಗ ಏನು 2 ಬ್ಲೌಸು ತೋರಿಸ್ತಿದ್ದೀನಿ, 2 ಬ್ಲೌಸು ಸ್ಟಿಚ್ಚಿಂಗು ಮತ್ತು ವರ್ಕು, 2 ಸೀರೆ ಕುಚ್ಚು ಎಲ್ಲದರಿಂದ ನಾನು 3,500 ಅಮೌಂಟ್ನ ತೊಗೊಂಡೆ. ಈ ಕಸ್ಟಮರ್ ಹತ್ರ 3,500 ರೂಪಾಯಿ ಅಮೌಂಟ್ನ ತಗೊಂಡೆ. ಈ ಕಸ್ಟಮರ್ಗೆ ಆಲ್ರೆಡಿ ಇವಾಗ ಇತ್ತೀಚೆಗೆ ಒಂದು 2-3 ವಿಡಿಯೋ ಹಿಂದೆ ಹಾಕಿದ್ದೀನಿ. ಮದುವೆ ಬ್ಲೌಸ್ಗಳನ್ನೂ ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅಂದರೆ ಅವರ ನಾದಿನಿ ಮಗಳು ಮದುವೆ ಬ್ಲೌಸ್ಗಳನ್ನೂ ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇವಾಗ ಅವ್ರ ಮಗಳದೇ ಎಂಗೇಜ್ಮೆಂಟು. ಅವ್ರಿಗೆ ಕೂಡ ತುಂಬಾ ಖುಷಿಪಟ್ಟರು. ಮದುವೆಗೆಲ್ಲ ಇಲ್ಲೇ ತಂದುಕೊಡ್ತೀವಿ, ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ. ರೆಗ್ಯುಲರ್ ಕಸ್ಟಮರ್ ಕೂಡ ನನಗೆ ಅವರು. ಇವಾಗ ಏನು ತೋರಿಸ್ತಿದ್ದೀನಿ ಇದು ಬಂದು ಗೃಹ ಪ್ರವೇಶಕ್ಕೆ ಅಂತ ಸ್ಟಿಚ್ ಮಾಡಿಕೊಟ್ಟೆ. ಇವರು ಸಮಯ ಕೊಟ್ಟಿದ್ರು, ಒಂದು 4-5 ದಿನ ಸಮಯನ ಕೊಟ್ಟಿದ್ರು. ಇವರು ಕೂಡ ಆಲ್ರೆಡಿ ಒಂದು 10 ಸೀರೆನೇ ಇಲ್ಲೇ ನನ್ನ ಹತ್ರನೇ ಇದೆ. ಅದನ್ನೆಲ್ಲ ಲೇಟಾಗಿ ಕೊಡೋರಿ, ಪರವಾಗಿಲ್ಲ. ಇವಾಗ ಇದು ಗೃಹ ಪ್ರವೇಶಕ್ಕೆ ತೊಗೊಂಡಿರುವಂಥದ್ದು ಅರ್ಜೆಂಟಲ್ಲಿ ಫಿಕ್ಸ್ ಆಗೋಯಿತು. ಹಾಗಾಗಿ ಇದನ್ನು ಮಾತ್ರ ಸ್ಟಿಚ್ ಮಾಡಿಕೊಡಿ, ಅದನ್ನೆಲ್ಲ ಸ್ವಲ್ಪ ಲೇಟಾಗಿ ಕೊಡಿ ಅಂತ ಹೇಳಿದರು. ಹಾಗಾಗಿ ಈ ಕಸ್ಟಮರ್ ಕೂಡ ಡಿಸೈನ್ ಚಾಯ್ಸ್ ಎಲ್ಲ ನನ್ನದೇ ಆಗಿತ್ತು. ರೆಗ್ಯುಲರ್ ಆಗಿ ನೀವು ಸ್ಟಿಚ್ ಮಾಡಿಸ್ಕೊಳ್ಳೋಂಥ ಕಸ್ಟಮರ್ ಎಲ್ಲರೂ ಕೂಡ ಚಾಯ್ಸ್
ಚಾಯ್ಸ್ ಏನು ಮಾಡಲ್ಲ, ನಿಮ್ಮ ಚಾಯ್ಸೇ ಚೆನ್ನಾಗಿರುತ್ತೆ, ನೀವೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ, ಇಷ್ಟು ಅಮೌಂಟಲ್ಲಿ ಮಾಡಿಕೊಟ್ಬಿಡಿ ಅಂತ ಹೇಳ್ಬಿಡ್ತಾರೆ. ಅಷ್ಟು ಅಮೌಂಟಿಗೆ ಮಾಡಿಕೊಡ್ತೀನಿ. ಇನ್ನೂ ಕೆಲವು ಕಸ್ಟಮರ್ ಅಮೌಂಟು ಕೂಡ ಹೇಳಲ್ಲ, ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಆ ರೀತಿ ಸ್ಟಿಚ್ ಮಾಡಿ ಅಮೌಂಟ್ ಹೇಳಿ ಅಂತ ಹೇಳ್ತಾರೆ. ನನಗಿಷ್ಟ ಆಗೋ ಡಿಸೈನ್ನ ಸ್ಟಿಚ್ ಮಾಡಿ ಅಮೌಂಟ್ ಹೇಳಿದ್ರು ಕೂಡ ಅಷ್ಟು ಅಮೌಂಟ್ನು ಕೂಡ ಇವಾಗ ನಾನು ಒಂದು ಬ್ಲೌಸಿಗೆ, ಈ ಬ್ಲೌಸಿಗೆ ನಾನು ಒಂದು 2,000 ರೂಪಾಯಿ ಹೇಳಿದ್ರು ಕೂಡ ಕೊಡುವಂಥ ಕಸ್ಟಮರು ಇದ್ದಾರೆ. ಇಲ್ಲ ಯಾಕೆ ಇಷ್ಟೊಂದು ಅಮೌಂಟು, ಸ್ವಲ್ಪ ಇಟ್ಕೊಂಡು ಕೊಡ್ತೀವಿ, ಜಾಸ್ತಿ ಆಯಿತು, ರೆಗ್ಯುಲರ್ ಸ್ಟಿಚ್ ಮಾಡಿಸ್ತೀವಿ ಅನ್ನೋವಂಥ ಕಸ್ಟಮರು ಇದ್ದಾರೆ. ಅದರಲ್ಲೂ ನಮ್ಮದೇ ಚಾಯ್ಸ್ ಮಾಡಿಸ್ಕೊಂಡು ಅಮೌಂಟ್ನ ಜಾಸ್ತಿಯಾಗಿ ಯಾವುದೇ ರೀತಿ ಬಾರ್ಗಿಂಗ್ ಮಾಡದೆ ಕೊಡುವಂಥ ಕಸ್ಟಮರು ಇರ್ತಾರೆ. ಎಲ್ಲ ಕಸ್ಟಮರ್ಗೂ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ಕೆಲವು ಕಸ್ಟಮರು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಕೂಡ ಸ್ವಲ್ಪ ಏನೋ ಒಂದು ಸಣ್ಣದೊಂದು ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ಅದೇ ತುಂಬ ದೊಡ್ಡದು, ಚೆನ್ನಾಗೇ ಸ್ಟಿಚ್ ಮಾಡಿಲ್ಲ ಅಂತ ಹೇಳುವಂಥ ಕಸ್ಟಮರ್ ಇರ್ತಾರೆ. ಎಲ್ಲ ಕಸ್ಟಮರ್ಗೂ ಅಡ್ಜಸ್ಟ್ ಆಗಬೇಕಾಗತ್ತೆ. ಅದಂತೂ ಗ್ರೀನು ತುಂಬಾ ಚೆನ್ನಾಗಿ ಬಂತು, ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಇದು ಒಂದು ಆರೆಂಜ್ ಸೀರೆ, ರೆಡ್ ಮೇಲೆ ಆರೆಂಜು ನೋಡೋದಕ್ಕೆ ಇಲ್ಲಿ ವಿಡಿಯೋದಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ ಅಂದರೂ ಕೂಡ ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಬಂತು. ಇವರಿಗೂ ಕೂಡ ಅಷ್ಟೇ ಒಂದು ಸಿಂಪಲ್ ಒಂದು ಗ್ರ್ಯಾಂಡಾಗಿ ಮಾಡಿದೆ, ಏಕೆಂದರೆ ನಾವು ಅವ್ರಿಗೆ ಅಮೌಂಟ್ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದ್ಸಲ ಅಮೌಂಟ್ ಜಾಸ್ತಿ ಆಗಿಬಿಟ್ರು ಕೂಡ ಕೆಲವು ಕಸ್ಟಮರ್ ತುಂಬ ಬೇಜಾರು ಮಾಡ್ಕೋತಾರೆ. ಹಾಗಾಗಿ ತುಂಬ ಬಟ್ಟೆಗಳಿದೆ, ಇಲ್ಲೂ ಕೂಡ ಸ್ವಲ್ಪ ನೋಡ್ಕೊಂಡೇ ಮಾಡೋಣ ಅಂತೇಳಿ ಒಂದು ಸಿಂಪಲ್ ಒಂದು ಗ್ರ್ಯಾಂಡ್ ಮಾಡಿದೆ. ಈ ಕಸ್ಟಮರಿಗೆ ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ. 3,200 ರೂಪಾಯಿ ಅಮೌಂಟ್ನ ತೊಗೊಂಡೆ. ಸೀರೆ ಕುಚ್ಚು ಮತ್ತು ಈ ರೀತಿ ವರ್ಕು ಸ್ಟಿಚಿಂಗ್ ಎಲ್ಲ ಸೇರಿಸಿ 3,200 ರೂಪಾಯಿ ಅಮೌಂಟ್ನ ತೊಗೊಂಡೆ. ಈ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದೆ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.